ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನೋಡ್ತಾ ಇರುವ ಕತೆ ಭಿಕ್ಷೆ ಬೇಡುವ ವೆಂಕಟೇಶ್ವರ. ಒಂದೂರಲ್ಲಿ ರಾಮಯ್ಯ ಅನ್ನುವ ಒಬ್ಬ ವ್ಯಕ್ತಿ ಬಾಳ್ತಾ ಇದ್ದ. ಅವನು ದೊಡ್ಡ ಶ್ರೀಮಂತ. ಅದು ಮಾತ್ರವಲ್ಲ, ಅವನಿಗೆ ದೇವರ ಮೇಲೆ ನಂಬಿಕೆಯನ್ನು ತುಂಬಾ ಜಾಸ್ತಿ ಇತ್ತು. ಹಾಗೇನೆ ಪುಣ್ಯ ಕಾರ್ಯಗಳನ್ನ ಮಾಡಿ ಎಲ್ಲರ ಬಾಯಿಂದ ಅವನನ್ನ ಹೊಗಳೋ ತರ ಅವನು ಯಾವಾಗ್ಲೂ ಏನಾದ್ರೂ ಒಂದು ಮಾಡ್ತಾನೆ ಇದ್ದ. ಅವನ ಹೆಂಡತಿಯ ಹೆಸರು ಕೀರ್ತನ. ಕೀರ್ತನ ಅವಳ ಗಂಡ ಏನೇ ಹೇಳಿದ್ರು ಅದಕ್ಕೆ ಸರಿ ಅಂತ ಹೇಳ್ತಾ ಇದ್ಲು. ಯಾವಾಗ್ಲೋ ಆಗಲ್ಲ, ಇದ್ಯಾಕೆ ಅನ್ನುವ ಯಾವುದೇ ಪ್ರಶ್ನೆಯನ್ನು ಕೇಳಲ್ಲ. ರಾಮಯ್ಯ ವೆಂಕಟೇಶ್ವರ ಸ್ವಾಮಿಯ ದೊಡ್ಡ ಭಕ್ತನಾಗಿದ್ದ. ಅವನು ಶನಿವಾರ ಸ್ವಾಮಿಯ ದೇವಸ್ಥಾನದಲ್ಲಿ ಎಲ್ರಿಗೂ ಅನ್ನದಾನ ಮಾಡ್ತಿದ್ದ. ಏನ್ರಿ, ಈ ಶನಿವಾರ ನಮ್ಮ ಊರಲ್ಲಿ ಮಾತ್ರವಲ್ಲದೆ ಪಕ್ಕದೂರಿನ ವೆಂಕಟೇಶ್ವರ ದೇವಾಲಯದಲ್ಲಿ ಕೂಡ ಅನ್ನದಾನ ಮಾಡ್ತಿದ್ದೀರಂತೆ? ನಾನ್ ಕೇಳಿದ ವಿಷಯ ನಿಜಾನಾ? ಹೌದು ಕೀರ್ತನ, ನಾನು ಬೇಡ್ಕೊಂಡಿರೋದು ಈಡೇರ್ತು. ಅದರಿಂದನೇ ನಮ್ಮೂರಿಗೆ ಮಾತ್ರ ಅಲ್ಲ, ಪಕ್ಕದೂರಿಗೂ ಸೇರಿ ಅನ್ನದಾನ ಮಾಡೋಣ ಅಂತ ಯೋಚನೆ ಮಾಡಿದೆ. ಅದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ ಅಲ್ವಾ? ಅಧಿಕವಾಗಿ ಖರ್ಚು ಮಾಡಿದ್ರೆ ಏನು, ಖರ್ಚು ಮಾಡಿದ್ರು ಪುಣ್ಯ ಬರುತ್ತೆ ಅಲ್ವಾ? ಹಾಗೆ ರಾಮಯ್ಯ ಕೇವಲ ಪುಣ್ಯಕ್ಕೋಸ್ಕರ ಮಾತ್ರ ಒಳ್ಳೆ ಕಾರ್ಯಗಳನ್ನ ಮಾಡ್ತಿದ್ದ. ಹಾಗೆ ಶನಿವಾರದ ದಿನ ರಾಮಯ್ಯ ಊರಲ್ಲಿರುವ ಎಲ್ರಿಗೂ ಅನ್ನದಾನ ಮಾಡ್ತಾ ಇದ್ದ. ಊಟ ಮಾಡಿ ಎಲ್ಲರೂ ಹಾಗೆ ಹೋಗ್ಬೇಡಿ, ನನಗೆ ಆಶೀರ್ವಾದವನ್ನು ಮಾಡಿ ಹೋಗಿ. ಹಾಗೆ ರಾಮಯ್ಯ ಹೇಳಿದ್ರಿಂದ ಅಲ್ಲಿ ಊಟ ಮಾಡ್ತಾ ಇದ್ದವರು ಎಲ್ರೂ ರಾಮಯ್ಯನಿಗೆ ಆಶೀರ್ವಾದ ಮಾಡಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಆವಾಗ ಆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದ ಒಬ್ರು ವಯಸ್ಸಾದ ಅಜ್ಜ ಈ ರೀತಿ ಹೇಳಿದ್ರು. ನೀನು ಚೆನ್ನಾಗಿರ್ಬೇಕಪ್ಪ. ಅರೆ, ಚೆನ್ನಾಗಿರ್ಬೇಕಾ? ಏನು ಅಂತ ಆಶೀರ್ವಾದ ಮಾಡ್ತೀರಾ ನೀವು? ಚೆನ್ನಾಗಿರ್ಬೇಕಾದ್ರೆ ಮನೆಗೋಗಿ ಫ್ಯಾನ್ ಹಾಕೊಂಡು ಕೂತ್ರೆ ಚೆನ್ನಾಗೇ ಇರ್ತೀನಿ. ನಿಮಗೆ ನಾನು ಅನ್ನದಾನ ಮಾಡ್ತೀನಿ ಅಂದ್ರೆ ನನಗೆ ಪುಣ್ಯ ಸಿಗ್ಬೇಕು, ಅದನ್ನು ತುಂಬಾ ಜಾಸ್ತಿ ಬೇಕು. ಅದರಿಂದ ಈ ಸಲ ಚೆನ್ನಾಗಿ ಆಶೀರ್ವಾದ ಮಾಡಿ. ತುಂಬಾ ವಿಚಿತ್ರವಾಗಿದೆಯಪ್ಪ ನಿನ್ನ ಮಾತು. ನಾನು ತುಂಬಾ ಓದಿಲ್ಲಪ್ಪ. ನೀವೇ ಹೇಳಿ, ನಾನು ಏನು ಹೇಳಿ ಆಶೀರ್ವಾದ ಮಾಡಬೇಕು? ಇವಾಗ ಕೇಳಿದ್ರಲ್ಲ, ಅದೇ ಚೆನ್ನಾಗಿದೆ. ಪೂರ್ತಿ ಆಯಸ್ಸಿಂದ ಯಾವಾಗಲೂ ತುಂಬ ಆಸ್ತಿಯೊಂದಿಗೆ ಮುಂದಿನ ಜನ್ಮದಲ್ಲೂ ದೊಡ್ಡ ಶ್ರೀಮಂತನಾಗಿರ್ಬೇಕು ಅಂತ ಆಶೀರ್ವಾದ ಮಾಡಿ. ಹಾಗೆ ರಾಮಯ್ಯ ಅವನನ್ನ ಏನ್ ಹೇಳಿ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ಆ ಆಶೀರ್ವಾದನ ತಗೊಳ್ತಿದ್ದ. ಅವನಿಗಿರೋದು ಅಹಂಕಾರನ ಇಲ್ಲ ಹುಚ್ಚ ಅನ್ನೋದು ಯಾರಿಗೂ ಗೊತ್ತಾಗ್ಲಿಲ್ಲ. ಎಲ್ರೂ ಅವನು ಹೇಳಿದ ಹಾಗೆನ ಆಶೀರ್ವಾದ ಮಾಡಿ ಅಲ್ಲಿಂದ ಹೋಗ್ತಾ ಇದ್ರು. ಇದೆಲ್ಲವನ್ನು ವೈಕುಂಠದಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿ ನೋಡ್ತಾನೆ ಇದ್ರು. ಆವಾಗ ಪದ್ಮಾವತಿ ದೇವಿ ಸ್ವಾಮಿ ಹತ್ರ ಈ ರೀತಿ ಕೇಳಿದ್ರು. ಏನು ಸ್ವಾಮಿ ಇದು? ನಿಮ್ಮ ಭಕ್ತ ಹೀಗಿದ್ದಾರೆ? ಅವರು ನಡೆದುಕೊಳ್ಳುವ ರೀತಿ ಸರಿಯಿಲ್ಲಲ್ಲ. ನೀವು ಅವರಿಗೆ ಬುದ್ಧಿಯನ್ನು ಹೇಳುವುದಿಲ್ವಾ? ಖಂಡಿತವಾಗಿ ನಾನು ಹೇಳ್ಕೊಡ್ತೀನಿ ಪದ್ಮಾವತಿ, ಆದ್ರೆ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗಿದೆ. ಸಮಯ ಬರುವಾಗ ನಾನೇ ಹೋಗಿ ಅವನನ್ನು ಪರೀಕ್ಷೆ ಮಾಡಿ ನೋಡ್ತೀನಿ. ಹಾಗೆ ವೆಂಕಟೇಶ್ವರ ಸ್ವಾಮಿ ಪದ್ಮಾವತಿ ತಾಯಿಯ ಹತ್ರ ಹೇಳಿದ್ರು. ಇನ್ನೊಂದ್ ಕಡೆ ರಾಮಯ್ಯ ಪುಣ್ಯಕ್ಕೋಸ್ಕರ ಯಾವುದೇ ಕಾರ್ಯನೂ ಮಾಡಕ್ಕೆ ಸಿದ್ಧನಾಗಿದ್ದ. ಒಂದಿನ ಕೀರ್ತನಾಳ ತಮ್ಮ ರಾಘವ ಕೀರ್ತನ ನೋಡೋದಕ್ಕೋಸ್ಕರ ರಾಮಯ್ಯನ ಮನೆಗೆ ಬಂದಿದ್ದ. ಇಲ್ಲಿ ನೋಡು ಕೀರ್ತನ, ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನ್ರಿ ಅದು? ಪುನಃ ಯಾವ ಊರಲ್ಲಿ ಅನ್ನದಾನ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಈ ಸಲ ಅನ್ನದಾನ ಮಾಡೋದಿಲ್ಲ. ನಾನೇ ಸ್ವತಃ ವೆಂಕಟೇಶ್ವರ ಸ್ವಾಮಿಗೆ ದೇವಸ್ಥಾನವನ್ನು ಕಟ್ತೀನಿ. ಏನ್ ಬಾವಾ, ದೇವಸ್ಥಾನ ಕಟ್ತೀರಾ? ಅದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ ಅಲ್ವಾ? ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದೀರಾ? ಎಷ್ಟು ಖರ್ಚಾದ್ರೂ ಅದನ್ನ ಕಟ್ಟಲಿಕ್ಕೆ ನಾನು ತಯಾರಾಗಿದ್ದೀನಿ. ಅನ್ನದಾನ ಮಾಡಿದ್ರೇ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಿರುವಾಗ ಒಂದು ದೇವಸ್ಥಾನ ಕಟ್ಟಿದ್ರೆ ಎಷ್ಟು ಪುಣ್ಯ ಸಿಗುತ್ತೆ? ನನಗೆ ಎಲ್ಲ ಪುಣ್ಯನೂ ಬೇಕು. ಹಾಗೆ ರಾಮಯ್ಯ ಪುಣ್ಯಕ್ಕೋಸ್ಕರ ಆ ಊರಲ್ಲಿ ಒಂದು ದೇವಸ್ಥಾನ ಕಟ್ಬೇಕು ಅಂತ ನಿರ್ಧಾರ ಮಾಡ್ದ. ಆ ದೇವಸ್ಥಾನ ಕಟ್ಟಕ್ಕೆ ಆ ಊರಲ್ಲಿ ಒಳ್ಳೆ ಜಾಗನೂ ಹುಡ್ಕೊಂಡು ಹೋಗ್ತಾ ಇದ್ದ. ಹಾಗೆ ಹುಡ್ಕೊಂಡು ಹೋಗ್ತಾ ಇದ್ದಾಗ ಒಂದು ಬೆಟ್ಟದ ಮೇಲೆ ಅವನಿಗೊಂದು ಒಳ್ಳೆ ಜಾಗನೂ ಸಿಕ್ತು. ಈ ಜಾಗ ತುಂಬಾ ಚೆನ್ನಾಗಿದೆ. ಪಕ್ಕದಲ್ಲೇ ಬೆಟ್ಟ ಇರೋದ್ರಿಂದ ನಾನು ಕಟ್ಟುವಂತ ದೇವಸ್ಥಾನ ತಿರುಪತಿ ದೇವಸ್ಥಾನಕ್ಕಿಂತ ದೊಡ್ಡ ದೇವಸ್ಥಾನ ಆಗಿರುತ್ತೆ. ಎಲ್ಲರೂ ಈ ದೇವಸ್ಥಾನದ ಬಗ್ಗೆ ಕಥೆಯಾಗಿ ಮಾತಾಡ್ಬೇಕು. ಅದು ಮಾತ್ರ ಅಲ್ಲ, ನನಗೆ ಪುಣ್ಯನೂ ಬಂದು ಸೇರ್ಬೇಕು. ಹಾಗೆ ರಾಮಯ್ಯ ಆ ದಿನಾನೇ ದೇವಸ್ಥಾನ ಕಟ್ಟುವ ಕೆಲ್ಸನ ಮಾಡಕ್ ಶುರು ಮಾಡ್ದ. ಊರಿನವರು ಎಲ್ರೂ ದೇವಸ್ಥಾನ ಕಟ್ಟಕ್ಕೆ ಅವನಿಗೆ ಸಹಾಯನೂ ಮಾಡ್ತಾ ಇದ್ರು. ಇದೆಲ್ಲವನ್ನು ನೋಡ್ತಾ ಇದ್ದ ವೆಂಕಟೇಶ್ವರ ಸ್ವಾಮಿ ಈ ರೀತಿ ಹೇಳಿದ್ರು. ಈ ರಾಮಯ್ಯನಿಗೆ
ಪಾಠ ಹೇಳಿಕೊಡುವ ಸಮಯ ಬಂತು. ನಾನು ಇವಾಗಲೇ ಭೂಲೋಕಕ್ಕೆ ಹೋಗಿ ಅವನನ್ನು ಪರೀಕ್ಷೆ ಮಾಡಿ ನೋಡ್ತೀನಿ. ಹಾಗಂತ ಹೇಳಿ ಅಲ್ಲಿಂದ ಮಾಯವಾಗಿ ಸ್ವಾಮಿ ಭೂಲೋಕಕ್ಕೆ ಬಂದು ಒಬ್ಬ ಭಿಕ್ಷುಕನ ರೂಪಕ್ಕೆ ಬದಲಾಗಿ ಒಂದು ಹಸುನ ಅವ ಜೊತೆ ಕರ್ಕೊಂಡು ರಾಮಯ್ಯನ ಮನೆಗೆ ಭಿಕ್ಷೆ ಬೇಡದಕ್ಕೋಸ್ಕರ ಹೋದ್ರು. ಅರೆ, ಇವತ್ತು ಅನ್ನದಾನ ಊಟ ಮಾಡಲಿಕ್ಕೆ ಯಾರು ಬಂದಿಲ್ಲಲ್ಲ. ಯಾರಾದರೂ ಒಬ್ಬರಾದ್ರೂ ಬಂದ್ರೆ ನಾನು ಅನ್ನದಾನ ಮಾಡಿ ಪುಣ್ಯ ಸೇರಿಸ್ಕೊಳ್ತೀನಿ. ಹಾಗಂತ ರಾಮಯ್ಯ ಅಂದ್ಕೊಳ್ತಾ ಇದ್ದಾಗ ಭಿಕ್ಷುಕನ ವೇಷಕ್ಕೆ ಬದಲಾಗಿದ್ದ ವೆಂಕಟೇಶ್ವರ ಸ್ವಾಮಿ ಆ ಹಸುನ ಕರ್ಕೊಂಡು ರಾಮಯ್ಯನ ಮನೆ ಮುದ್ಗಡೆ ಹೋದ್ರು. ಅಯ್ಯ, ಭಿಕ್ಷೆ ಹಾಕಿ ಅಯ್ಯ, ಊಟ ಮಾಡಿ 4 ದಿನಗಳಾಯ್ತು. ತುಂಬಾ ಹಸಿವಾಗ್ತಾ ಇದೆ. ಬಾ, ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ. ನಿನಗೆ ಊಟ ಹಾಕಿ ಸ್ವಲ್ಪ ಪುಣ್ಯ ಕಟ್ಕೋಬೇಕು. ಹಾಗೆ ರಾಮಯ್ಯ ಆ ಭಿಕ್ಷುಕನಿಗೆ ಅನ್ನದಾನ ಮಾಡೋದಕ್ಕೋಸ್ಕರ ಆ ಭಿಕ್ಷುಕನನ್ನ ಅವನ ಮನೆಯೊಳಗಡೆ ಕರ್ಕೊಂಡು ಹೋದ. ಇದಕ್ಕೆ ಮುಂಚೆ ನೀವೇನೋ ಹೇಳಿದ್ರಯ್ಯ, ನನಗೆ ಊಟ ಹಾಕಿ ಸ್ವಲ್ಪ ಪುಣ್ಯ ಕಟ್ಕೋಬೇಕು ಅಂತ. ಹೌದು, ಪುಣ್ಯನ ಸೇರಿಸ್ಕೋತೀನಿ. ಅಯ್ಯ, ನಾನು ಪಾಪ ಮಾಡಿದವನು. ಸ್ವಲ್ಪ ವರ್ಷಗಳ ಹಿಂದೆ ಒಬ್ಬ ಸನ್ಯಾಸಿಯ ಶಾಪಕ್ಕೆ ಈಡಾದವನು. ನನಗೆ ಯಾರಾದರೂ ಊಟ ಹಾಕಿದ್ರು, ಯಾರಾದರೂ ಸಹಾಯ ಮಾಡಿದ್ರು ಅವರಿಗೆ ಯಾವ ಪುಣ್ಯನೂ ಸಿಗೋದಿಲ್ಲ. ಅದಕ್ಕೆಂತ ಅವರಿಗೆ ಪಾಪನೂ ಸೇರೋದಿಲ್ಲ. ಹಾಗೆ ಭಿಕ್ಷುಕನ ರೂಪದಲ್ಲಿದ್ದ ಶ್ರೀ ವೆಂಕಟೇಶ್ವರ ಸ್ವಾಮಿ ನಿಜ ಏನು ಅಂತ ಹೇಳಿದಾಗ ರಾಮಯ್ಯ ಅದನ್ನು ಕೇಳಿ ತುಂಬಾ ಹೆದರ್ದ. ಹಾಗಾದ್ರೆ ನಿನಗೆ ನಾನೀಗ ಊಟ ಹಾಕಿದ್ರು ನನಗೆ ಯಾವ ಪುಣ್ಯನೂ ಬರೋದಿಲ್ವಾ? ಹಾಗಾದ್ರೆ ನಿನಗೆ ಒಂದು ತುತ್ತು ಅನ್ನ ಕೂಡ ನಾನು ಹಾಕೋದಿಲ್ಲ. ನಿನಗೆ ಅನ್ನದಾನ ಮಾಡಿದ್ರು ಯಾವ ಲಾಭನೂ ಇಲ್ಲ. ಎದ್ದೋಗು. ಹಾಗಂತ ಹೇಳಿ ರಾಮಯ್ಯ ಆ ಭಿಕ್ಷುಕನನ್ನ ಹೊರಗಡೆ ಕರ್ಕೊಂಡು ಬಂದ್ಬಿಟ್ಟ. ಆ ಭಿಕ್ಷುಕ ನಗುತ್ತಾ ಅವನ ಹಸುನ ಕರ್ಕೊಂಡು ಅಲ್ಲಿಂದ ಹೋದ. ಹೀಗೆ ದಿನಗಳು ಹೋಗ್ತಾ ಇತ್ತು. ಪುನಃ ಒಂದಿನ ವೆಂಕಟೇಶ್ವರ ಸ್ವಾಮಿ ಆ ಭಿಕ್ಷುಕನ ರೂಪಕ್ಕೆ ಬದಲಾದ್ರು. ಆ ರೂಪದಲ್ಲಿ ಪುನಃ ಹಸುನ ಕರ್ಕೊಂಡು ಅವರು ರಾಮಯ್ಯನ ಮನೆಗೆ ಬಂದ್ರು. ಆವಾಗ ರಾಮಯ್ಯ ಆ ಭಿಕ್ಷುಕನನ್ನು ನೋಡಿದ ತಕ್ಷಣ ಅವನ ಮೇಲೆ ರಾಮಯ್ಯನಿಗೆ ತುಂಬಾ ಕೋಪ ಬಂತು. ಏನು, ಪುನಃ ಬಂದಿದ್ದೀಯಲ್ಲ? ನಾನು ಹೇಳಿದ್ದೀನಲ್ಲ ನಿನಗೆ ಯಾವ ದಾನನೂ ಮಾಡಲ್ಲ ಅಂತ. ನನಗೆ ಭಿಕ್ಷೆ ಹಾಕದಿದ್ರೂ ಪರವಾಗಿಲ್ಲಯ್ಯ. ಇಲ್ಲಿ ನೋಡಿ, ಇದು ನನ್ನ ಹಸು. ಇದರ ಹೆಸರು ಲಕ್ಷ್ಮಿ. ತುಂಬ ದಿನಗಳಿಂದ ತಿನ್ಲಿಕ್ಕೆ ಏನೂ ಸಿಗದೆ ತುಂಬ ಕಷ್ಟಪಡ್ತಿದ್ದೆ. ನೀವು ಈ ಹಸುವಿಗಾದ್ರೆ ತಿನ್ಲಿಕ್ಕೆ ಏನಾದರೂ ಕೊಡಿ ಅಯ್ಯ, ನನಗೆ ಅಷ್ಟೇ ಸಾಕು. ಇಲ್ಲ, ನಿನಗೆ ಯಾವ ಸಹಾಯನೂ ಮಾಡಲ್ಲ. ಈ ಹಸು ನಿನ್ನ ಜೊತೆ ತಾನೇ ಇದೆ. ಹಾಗಾದ್ರೆ ಈ ಹಸುವಿಗೆ ಸಹಾಯ ಮಾಡಿದ್ರೂ ಯಾವ ಪುಣ್ಯನೂ ಸಿಗಲ್ಲ. ಹಾಗಂತ ಪುನಃ ರಾಮಯ್ಯ ಆ ಭಿಕ್ಷುಕನನ್ನ ಮನೆಯಿಂದ ಹೊರಗಡೆ ಕಳಿಸ್ದ. ಆ ಭಿಕ್ಷುಕನೂ ಸರಿ ಅಂತ ಆ ಮನೆಯಿಂದ ಹೊರಗಡೆ ಬಂದ್ಬಿಟ್ಟ. ಹೀಗೇನೆ ದಿನಾನೂ ಹೋಗ್ತಾ ಇತ್ತು. ರಾಮಯ್ಯ ಅನ್ಕೊಂಡ ಹಾಗೇನೆ ಬೆಟ್ಟದ ಮೇಲೆ ಒಂದು ದೇವಸ್ಥಾನನ ಕಟ್ಟಿದ. ಆ ದೇವಸ್ಥಾನ ನೋಡಕ್ಕೆ ತುಂಬಾ ಚೆನ್ನಾಗಿತ್ತು. ಆ ದೇವಸ್ಥಾನಕ್ಕೆ ಪ್ರಾರಂಭೋತ್ಸವವನ್ನು ಕೂಡ ಅವನು ಏರ್ಪಾಡು ಮಾಡ್ದ. ಏನಾದ್ರೂ ಹೇಳ್ರಿ, ನೀವು ಯೋಚನೆ ಮಾಡಿದ ಹಾಗೇನೆ ದೇವಸ್ಥಾನವನ್ನು ಕಟ್ಟಿ ಮುಗಿಸ್ಬಿಟ್ರಿ. ಮತ್ತೆ ರಾಮಯ್ಯ ಅಂದ್ರೆ ಏನ್ ತಿಳ್ಕೊಂಡೆ? ಇದು ಮಾತ್ರ ಅಲ್ಲ, ನಾಳೆ ದೇವಸ್ಥಾನದ ಸಮಾರಂಭಕ್ಕೆ ಅನ್ನದಾನನೂ ಮಾಡ್ತೀನಿ. ಹಾಗೆ ರಾಮಯ್ಯ ಮರುದಿನಾನೇ ಊರಿನವರು ಎಲ್ಲರನ್ನ ಕರೆದು ಆ ದೇವಸ್ಥಾನಕ್ಕೆ ಪ್ರಾರಂಭೋತ್ಸವವನ್ನ ನಡೆಸ್ತಾ ಇದ್ದ. ಊರಿನವರು ಎಲ್ರೂ ಆ ದೇವಸ್ಥಾನಕ್ಕೆ ಬಂದಿದ್ರು. ಹಾಗೆ ಬಂದವರಿಗೆ ರಾಮಯ್ಯ ಹೊಟ್ಟೆ ತುಂಬಾ ಊಟ ಹಾಕ್ಬೇಕು ಅಂತ ಅನ್ನದಾನ ಏರ್ಪಾಡು ಮಾಡಿದ್ದ. ರಾಮಯ್ಯ ಊಟ ಮಾಡ್ತಾ ಇದ್ದ ಅವರೆಲ್ಲರನ್ನ ನೋಡಿ ಈ ರೀತಿ ಅಂದ್ಕೊಂಡ. ಇವತ್ತು ತುಂಬಾ ಜನ ಊಟ ಮಾಡ್ತಿದ್ದಾರೆ. ಹಾಗಾದ್ರೆ ಇವತ್ತು ಒಂದೇ ದಿನದಲ್ಲಿ ನನಗೆ ತುಂಬಾ ಪುಣ್ಯ ಬಂದು ಸೇರುತ್ತೆ. ಹಾಗೆ ಊಟ ಮಾಡ್ತಾ ಇದ್ದವರನ್ನ ಗಮನಿಸ್ತಾ ಇದ್ದ ರಾಮಯ್ಯನಿಗೆ ಊಟ ಮಾಡಕ್ಕೆ ನಿಂತಿರುವವರ ಲೈನಲ್ಲಿ ಆ ಭಿಕ್ಷುಕ ಇರೋದು ಕಾಣಿಸ್ತು. ಆ ಭಿಕ್ಷುಕನನ್ನು ನೋಡಿ ರಾಮಯ್ಯನಿಗೆ ಕೋಪ ಬಂತು. ಆವಾಗ ರಾಮಯ್ಯ ಆ ಭಿಕ್ಷುಕನನ್ನ ದೇವಸ್ಥಾನದಿಂದ ಹೊರಗಡೆ ಕರ್ಕೊಂಡು ಬಂದು, ಏನಯ್ಯ, ನಿನಗೆ ಎಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ವಾ? ನಾನ್ ನಿನಗೆ ಯಾವ ದಾನನೂ ಮಾಡೋದಿಲ್ಲ. ಮರ್ಯಾದೆಯಿಂದ ಇಲ್ಲಿಂದ ಹೋಗು. ಹಾಗಂತ ರಾಮಯ್ಯ ಆ ಭಿಕ್ಷುಕನನ್ನ ದೇವಸ್ಥಾನದಿಂದ ಕಳಿಸ್ಬಿಟ್ಟ. ಸ್ವಲ್ಪ ಸಮಯದ ನಂತರ ಅವನ ಹೆಂಡತಿ ಕೀರ್ತನ ರಾಮಯ್ಯನ ಹತ್ರ ಬಂದು ಈ ರೀತಿ ಹೇಳಿದ್ಲು. ಗರ್ಭಗುಡಿಯಲ್ಲಿ ಇರಬೇಕಾದ ಸ್ವಾಮಿಯ ವಿಗ್ರಹ ಕಾಣ್ತಾ ಇಲ್ಲ ರೀ. ದಿಢೀರಂತ ಸ್ವಾಮಿಯ ವಿಗ್ರಹ ಮಾಯವಾಯ್ತು. ಹೌದು ಬಾವ, ನೀವು ಆ ಭಿಕ್ಷುಕನನ್ನು ಓಡಿಸಿದ್ರಲ್ವಾ, ಅವಾಗ್ಲೇ ಗರ್ಭಗುಡಿಯಲ್ಲಿದ್ದ ವಿಗ್ರಹ ಮಾಯವಾಯ್ತು. ಹಾಗಾದ್ರೆ ಆ ಭಿಕ್ಷುಕನ ರೂಪದಲ್ಲಿ ಬಂದಿದ್ದು ನನ್ನ ಸ್ವಾಮಿನ? ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನ ಕಣ್ಣ ಮುಂದೆ ಬನ್ನಿ ಸ್ವಾಮಿ, ಬೇಕಂದ್ರೆ
ನಾನು ಇದುವರೆಗೆ ಕೂಡಿಟ್ಟ ಎಲ್ಲ ಪುಣ್ಯವನ್ನು ನೀವೇ ತಗೊಳ್ಳಿ. ಹಾಗಂತ ರಾಮಯ್ಯ ಬೇಜಾರ್ ಮಾಡ್ಕೊಂಡು ಅಳುತ್ತಾ ಸ್ವಾಮಿಯ ಹತ್ರ ಬೇಡ್ಕೊಂಡ. ಆವಾಗ ಅವನ ಮುಂದ್ಗಡೆ ವೆಂಕಟೇಶ್ವರ ಸ್ವಾಮಿ ಪ್ರತ್ಯಕ್ಷವಾದ್ರು. ರಾಮಯ್ಯ, ನೀನು ಬರೀ ಪುಣ್ಯಕ್ಕೋಸ್ಕರನೇ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದೆ. ಅದರಿಂದನೇ ನನ್ನಿಂದ ನಿನಗೆ ಸಹಾಯ ಮಾಡ್ಲಿಕ್ಕಾಗ್ಲಿಲ್ಲ. ಆದ್ರೆ ನನ್ನ ನೋಡ್ಲಿಕ್ಕೋಸ್ಕರ ನೀನು ಇದುವರೆಗೆ ಕೂಡಿಟ್ಟ ಪುಣ್ಯವನ್ನು ತಗೋ ಅಂತ ಹೇಳಿದೆ ಅಲ್ವಾ? ಅದರಿಂದನೇ ನಾನಿವಾಗ ನಿನ್ನ ಮುಂದೆ ನಿಂತಿದ್ದೀನಿ. ಪುಣ್ಯಕ್ಕೋಸ್ಕರ ಅಲ್ಲ, ಯಾವುದೇ ಬೇಡಿಕೆಗೋಸ್ಕರ ಒಳ್ಳೆಯದನ್ನು ಮಾಡಬಾರ್ದು. ಹಾಗಂತ ವೆಂಕಟೇಶ್ವರ ಸ್ವಾಮಿ ರಾಮಯ್ಯನಿಗೆ ಆ ದಿನ ಒಂದು ಒಳ್ಳೆ ಪಾಠನ ಕಲಿಸ್ಕೊಟ್ಟು ಆಮೇಲೆ ಅಲ್ಲಿಂದ ಮಾಯವಾದ್ರು. ಆ ದಿನದಿಂದ ರಾಮಯ್ಯ ಅವನ ಸ್ವಾರ್ಥ ಗುಣವನ್ನೆಲ್ಲ ಬಿಟ್ಟು ಪುಣ್ಯ ಕಾರ್ಯಕ್ಕೋಸ್ಕರ ಮಾತ್ರವಲ್ಲದೆ ಊರಿನವರ ಒಳ್ಳೆದಕ್ಕೋಸ್ಕರನೂ ಅವನು ಸಹಾಯ ಮಾಡ್ತಾ ಇದ್ದ. ಇದು ಈ ದಿನದ ಕತೆ. ಇನ್ನೊಂದು ಒಳ್ಳೆ ಕಥೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಧನ್ಯವಾದ. ಒಂದೂರಲ್ಲಿ ರಂಗಮ್ಮ ಅನ್ನುವ ಆಕೆ ಇದ್ಲು. ರಂಗಮ್ಮ ತುಂಬಾ ಜಿಪುಣಿಯಾಗಿದ್ಲು. ಹೆತ್ತ ಮಗನಿಗೂ ಕೂಡ ಅವಳು 1 ರೂಪಾಯಿನೂ ಖರ್ಚು ಮಾಡ್ತಾ ಇರ್ಲಿಲ್ಲ. ಆದ್ರೆ ರಂಗಮ್ಮನಿಗೆ ವೆಂಕಟೇಶ್ವರ ಸ್ವಾಮಿ ಅಂದ್ರೆ ತುಂಬಾನು ಭಕ್ತಿ ಪ್ರೀತಿ. ಯಾವಾಗ್ಲೂ ಸ್ವಾಮಿಗೆ ಪೂಜೆ ಮಾಡ್ತಾನೇ ಇದ್ರು. ಅಮ್ಮ, ನಿನಗೆ ಈ ವಿಷಯ ಗೊತ್ತಾ? ಏನೋ? ಏನ್ ವಿಷಯ? ಯಾವಾಗ್ಲೂ ಊರಲ್ಲಿ ತಿರ್ಗಾಡ್ತಿರೋನೋ, ನಿನಗೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಮನೇಲಿದ್ಕೊಂಡು ಗೋವಿಂದ ಗೋವಿಂದ ಅಂತ ಹೇಳ್ತಿರೋಳು ನಾನು, ನನಗೆ ಹೇಗೋ ಗೊತ್ತಾಗುತ್ತೆ? ಊರಲ್ಲಿ ಒಂದು ಶಾಲೆ ಕಟ್ತಾ ಇದ್ದಾರಮ್ಮ. ಹಾಗೇನೆ ಬಡವರಿಗೋಸ್ಕರ ಉಚಿತವಾಗಿ ಒಂದು ಆಸ್ಪತ್ರೆ ಕಟ್ತಿದ್ದಾರೆ. ಅದನ್ನ ನಮ್ಮ ಊರಿನ ನಾಯಕರು ರಘುರಾಮಯ್ಯನೇ ಮಾಡ್ತಾ ಇರೋದು. ಅದು ಮಾತ್ರ ಅಲ್ಲಮ್ಮ, ಊರಿನವರು ಎಲ್ರೂ ಅವರಿಂದ ಆದಷ್ಟು ಹಣನ ಆ ಒಳ್ಳೆ ಕೆಲ್ಸಕ್ಕೆ ಕೊಡ್ಬೇಕಂತೆ. ನನ್ನತ್ರನೂ ಹಣ ಕೇಳಿದ್ರು. ನಮ್ಮ ಅಂತಸ್ತಿಗೆ ತಕ್ಕಂಗೆ ಒಂದು 20,000 ರೂಪಾಯಿ ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ. ನಿನಗೇನು ಬುದ್ಧಿಗಿದ್ದಿ ಕೆಟ್ಟೋಗಿದ್ಯಾ? ಒಂದೇ ಸಲ 20,000 ರೂಪಾಯಿ ದಾನವಾಗಿ ಕೊಡ್ತೀನಿ ಅಂದಿದೀಯಾ? ಆ 20,000 ರೂಪಾಯಿ ಸಂಪಾದನೆ ಮಾಡಕ್ಕೆ ಎಷ್ಟು ಕಷ್ಟಪಡ್ಬೇಕು ಅಂತ ನಿನಗೆ ಗೊತ್ತಾ? ಅರೆ, ನನಗ್ಯಾಕಮ್ಮ ಗೊತ್ತಿಲ್ಲ? ಎಲ್ಲ ಕೆಲ್ಸನೂ ನಾನು ಮಾಡ್ತಾ ಇದ್ದೀನಿ ತಾನೆ. ನಮ್ ತೋಟನ, ನಮ್ ಹೊಲನ, ಫ್ಯಾಕ್ಟ್ರಿನ, ಮಿಲ್ನ ನೋಡ್ಕೊಳ್ಳೋದು ನಾನ್ ತಾನೆ. ನನಗ್ ಗೊತ್ತಮ್ಮ, 20,000 ರೂಪಾಯಿ ಸಂಪಾದನೆ ಮಾಡ್ಬೇಕು ಅಂದ್ರೆ ಅದಕ್ಕೆ ಎಷ್ಟು ಕಷ್ಟಪಡ್ಬೇಕು ಅಂತ. ಕಷ್ಟ ಏನು ಅಂತ ಗೊತ್ತಿದೆ ನಿನಗೆ. ಹಾಗಿರುವಾಗ 20,000 ರೂಪಾಯಿ ದಾನ ಮಾಡ್ಬೇಕಂತಿದ್ಯಲ್ಲ, ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ? ನಿಜಾನೇ ಅಮ್ಮ, ಹಣ ಸಂಪಾದನೆ ಮಾಡೋದು ಕಷ್ಟನೇ. ಅದನ್ನ ನೆನಪಲ್ಲಿಟ್ಕೊಂಡೆ ನಮ್ಮೂರಿನವರು ಕಷ್ಟಪಡ್ಬಾರ್ದು ಅಂತ ಆಸ್ಪತ್ರೆ, ಶಾಲೆ ಎಲ್ಲ ಕಟ್ತಾ ಇರೋದು. ಬಡವರಿಗೋಸ್ಕರ ಎಷ್ಟು ಹಣ ಬೇಕಾದ್ರೂ ದಾನ ಮಾಡ್ಬೋದಮ್ಮ. ಆದ್ರೆ ನಾನು 1 ರೂಪಾಯಿ ಕೂಡ ಖರ್ಚು ಮಾಡಲ್ಲ. ಇದೆಲ್ಲ ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ. ಈ ಹಣ ಎಲ್ಲ ನನ್ನ ಕುಟುಂಬದವರಿಗೆ ಮಾತ್ರ ನಾನು ಖರ್ಚು ಮಾಡೋದು. ಯಾರು ಬೇಕಾದ್ರೂ ಶ್ರೀಮಂತರಾಗಿರ್ಲಿ, ಯಾರು ಬೇಕಾದ್ರೂ ಬಡವರಾಗಿರ್ಲಿ, ನನಗೂ ಅವ್ರಿಗೂ ಯಾವುದೇ ಸಂಬಂಧನೂ ಇಲ್ಲ. ಹಾಗೆ ರಂಗಮ್ಮ ಊರಿಗೋಸ್ಕರ ಕೂಡ 1 ರೂಪಾಯಿನೂ ಖರ್ಚು ಮಾಡ್ತಾ ಇರ್ಲಿಲ್ಲ. ಆದ್ರೆ ಅವಳ ಇಷ್ಟ ದೈವವಾದ ವೆಂಕಟೇಶ್ವರ ಸ್ವಾಮಿಗೆ ಮಾತ್ರ ಏನ್ ಬೇಕಾದ್ರೂ ಖರ್ಚು ಮಾಡ್ತಾ ಇದ್ಲು. ಇವತ್ತು ಶನಿವಾರ, ಅಂದ್ರೆ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷವಾದ ದಿನ. ಅದಕ್ಕೆ ಸ್ವಾಮಿಗೋಸ್ಕರ ನಾನು ರೇಷ್ಮೆ ವಸ್ತ್ರ ತಗೊಂಡಿದ್ದೀನಿ. ಆ ವಸ್ತ್ರ ತಗೊಂಡು ಹೋಗಿ ಸ್ವಾಮಿಗೆ ಅರ್ಪಿಸ್ತೀನಿ. ಸ್ವಾಮಿಗೆ ನನ್ ಮೇಲೆ ತುಂಬಾನೇ ಪ್ರೀತಿ ಬರುತ್ತೆ. ಹಾಗೆ ರಂಗಮ್ಮ ಒಂದೊಂದು ದಿನಾನು ವೆಂಕಟೇಶ್ವರ ಸ್ವಾಮಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾ ಇದ್ಲು. ಎಷ್ಟು ಹಣ ಬೇಕಾದ್ರೂ ಖರ್ಚು ಮಾಡ್ತಾ ಇದ್ಲು. ಯಾಕಂದ್ರೆ ಅದೇ ಭಕ್ತಿ ಅಂತ ಅವಳು ತಿಳ್ಕೊಂಡಿದ್ಲು. ಆದ್ರೆ ಭಿಕ್ಷುಕನಿಗೆ ಕೂಡ 1 ರೂಪಾಯಿ ಅವಳು ಯಾವಾಗ್ಲೂ ದಾನ ಮಾಡಿದ್ದೇ ಇಲ್ಲ. ಇದೆಲ್ಲವನ್ನು ವೈಕುಂಠದಿಂದ ವೆಂಕಟೇಶ್ವರ ಸ್ವಾಮಿ, ಪದ್ಮಾವತಿ ದೇವಿ ಇಬ್ರು ನೋಡ್ತಾ ಇದ್ರು. ನೋಡಿದ್ರಾ ಸ್ವಾಮಿ, ನಿಮ್ಮ ಆ ಭಕ್ತೆಯನ್ನು? ನಿಮ್ಮ ಮೇಲೆ ನಿಮ್ಮ ಭಕ್ತಿಗೆ ತುಂಬಾನೇ ಪ್ರೀತಿ ಇದೆ. ಆದ್ರೆ ಉಳಿದವ್ರ ಮೇಲೆ ಸ್ವಲ್ಪನೂ ಕರುಣೆ ಕೂಡ ಇಲ್ಲ. ಅದು ಅಲ್ದೆ ಎಲ್ಲ ನಂದು ಅನ್ನುವ ಅಹಂಕಾರನೂ ಇದೆ ಅವರಿಗೆ. ಇಂತಹ ಭಕ್ತರನ್ನ ಏನ್ ಮಾಡ್ಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ಅವರನ್ನ ಬದಲಾಯಿಸ್ತೀರಾ? ಇಲ್ಲ ಏನೇ ಇದ್ರೂ ನನ್ನ ಭಕ್ತರಲ್ವಾ ಅಂತ ಹಾಗೇನೆ ಬಿಟ್ಬಿಡ್ತೀರಾ? ಒಳ್ಳೆ ಪ್ರಶ್ನೆ ಕೇಳಿದೀಯ ಪದ್ಮಾವತಿ. ಯಾವ ತಂದೆಯಾದ್ರೂ ತನ್ನ ಮಕ್ಕಳು ಅಡ್ಡದಾರಿ ಹಿಡಿಯುವಾಗ ಅವರನ್ನ ತಿದ್ಬೇಕು ಅಂತಾನೆ ಅಂದ್ಕೊಳ್ತಾನೆ. ನನ್ನ ಮಗ ತಾನೇ, ಏನ್ ಮಾಡಿದ್ರೂ ಪರವಾಗಿಲ್ಲ ಅಂತ ಅಂದ್ಕೊಂಡ್ರೆ ಅದು ಆ ತಂದೆಗೆನೇ ನಷ್ಟ. ಆವಾಗ ಕೆಟ್ಟ ಹೆಸರು ಬರೋದು ಆ ತಂದೆಗೆ. ದೇವ್ರಾಗಿದ್ರು ನನ್ನ ಪರಿಸ್ಥಿತಿ ಕೂಡ ಅದೇ. ನನ್ನ ಭಕ್ತರನ್ನ ನಾನೇ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ನನಗೆ ಅಲ್ವಾ ಕೆಟ್ಟ ಹೆಸರು ಬರೋದು. ನಾನು ಈ ರಂಗಮ್ಮನ
ಖಂಡಿತ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತೀನಿ. ನಿಜವಾದ ಭಕ್ತಿ ಅಂದ್ರೆ ಏನು ಅನ್ನೋದನ್ನ ತೋರಿಸ್ತೀನಿ. ಹಾಗೆ ವೆಂಕಟೇಶ್ವರ ಸ್ವಾಮಿ ಒಂದು ಶನಿವಾರದ ದಿನ ರಂಗಮ್ಮ ಪೂಜೆ ಮಾಡ್ತಾ ಇದ್ದಾಗ ರಂಗಮ್ಮನ ಮುಂದೆ ಪ್ರತ್ಯಕ್ಷವಾದ್ರು. ರಂಗಮ್ಮ, ಸ್ವಲ್ಪ ಕಣ್ಣು ತೆರೆದು ನೋಡು. ನಿನ್ನ ಸ್ವಾಮಿ ಇವಾಗ ನಿನ್ಮುಂದೆನೇ ಇದ್ದೀನಿ. ಸ್ವಾಮಿ, ನೀವಾ? ನನ್ ಕಣ್ಣನ್ನ ನನ್ನಿಂದಾನೇ ನಂಬಕ್ಕಾಗ್ತಾ ಇಲ್ಲ. ನಾನು ಎಷ್ಟು ದೊಡ್ಡ ಅದೃಷ್ಟವಂತೆ. ದೊಡ್ಡ ದೊಡ್ಡ ಋಷಿಗಳಿಗೂ ಸಿಗದೇ ಇರುವ ಈ ಅದೃಷ್ಟ ನನಗೆ ಸಿಕ್ಕಿದೆ. ನನಗೆ ತುಂಬಾ ಸಂತೋಷ ಆಗ್ತಿದೆ ಸ್ವಾಮಿ. ಆ ಅದೃಷ್ಟ ಇರ್ಲಿ. ನನಗೆ ತುಂಬಾ ಹಸ್ವಾಗ್ತಾ ಇದೆ. ನಿನ್ ಮನೆಯಲ್ಲಿ ಮಾವಿನ ಹಣ್ಣು ಇದ್ರೆ ಕೊಡ್ತೀಯಾ? ಯಾಕೋ ಈ ದಿನ ಮಾವಿನ ಹಣ್ಣು ತಿನ್ಬೇಕು ಅಂತ ನನಗಾಸೆ ಆಗ್ತಾ ಇದೆ. ಯಾವಾಗ್ಲೂ ದ್ವಾಪರ ಯುಗದಲ್ಲಿ ನಾನು ಶ್ರೀಕೃಷ್ಣನ ಅವತಾರದಲ್ಲಿ ನನ್ನ ಗೆಳೆಯರ ಜೊತೆ ಸೇರಿ ಮಾವಿನ ತೋಟದಲ್ಲಿ ಮಾವಿನ ಹಣ್ಣು ಕದ್ದು ತಿಂದಿದ್ದೀನಿ. ಇಷ್ಟು ಯುಗಗಳ ನಂತರ ಈ ದಿನ ನನಗೆ ಮಾವಿನ ಹಣ್ಣು ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಮಾವಿನ ಹಣ್ಣ? ಸ್ವಾಮಿ, ನೀವು ಮರ್ತೋಗಿದ್ದೀರಾ ಏನೋ? ಇದು ಕಾರ್ತಿಕ ತಿಂಗಳು. ಮಾವಿನ ಹಣ್ಣು ಬರಕ್ಕೆ ಇನ್ನು ಸುಮಾರು ದಿನಗಳಿದೆ. ಬೇಕಾದ್ರೆ ಹೇಳಿ, ನೆಲ್ಲಿಕಾಯಿ ಇದೆ, ಅದನ್ನ ತಗೊಂಡ್ ಬಂದ್ ಕೊಡ್ತೀನಿ. ಇಲ್ಲ ಇಲ್ಲ, ನನಗೆ ಕೇವಲ ಮಾವಿನ ಹಣ್ಣು ಮಾತ್ರ ಬೇಕು. ನನ್ನನ್ನ ಕ್ಷಮಿಸಿ ಸ್ವಾಮಿ. ಮಾವಿನ ಹಣ್ಣು ಬಿಡುವಾಗ ಖಂಡಿತ ನಾನು ಮಾವಿನ ಹಣ್ಣನ್ನ ನಿಮಗೆ ತಗೊಂಡ್ ಬಂದ್ ಕೊಡ್ತೀನಿ. ಸರಿ, ಇದೇ ಮಾತಲ್ಲಿ ಇರ್ಬೇಕು. ನಾನು ಬೇಸಿಗೆ ಕಾಲದಲ್ಲಿ ನಿನ್ ಹತ್ರ ಬರ್ತೀನಿ, ಮಾವಿನ ಹಣ್ಣು ಕೇಳ್ತೀನಿ. ಆವಾಗ ನನಗೆ ನೀನು ಮಾವಿನ ಹಣ್ಣು ಕೊಡ್ಬೇಕು. ಹಾಗಿಲ್ಲ ಅಂದ್ರೆ ನಿನ್ನತ್ರ ಇರುವ ಹಣ ಆಸ್ತಿ ಎಲ್ಲಾನು ನಾನು ತಗೊಂಡ್ ಹೋಗ್ತೀನಿ. ನೀವು ಕೇಳಿದ್ಮೇಲೆ ಕೊಡದೆ ಇದ್ಬಿಡ್ತೀನಾ ಸ್ವಾಮಿ? ನೀವು ಕೇಳಿದ ತಕ್ಷಣ ನಾನು ನಿಮ್ಗಿಷ್ಟವಾದ ಮಾವಿನ ಹಣ್ಣನ್ನ ತಗೊಂಡ್ ಬರ್ತೀನಿ. ಹಾಗೆ ರಂಗಮ್ಮನ ಹತ್ರ ಮಾತು ತಗೊಂಡು ಶ್ರೀ ವೆಂಕಟೇಶ್ವರ ಸ್ವಾಮಿ ಅಲ್ಲಿಂದ ಮಾಯವಾದ್ರು. ರಂಗಮ್ಮ ಮಾತ್ರ ಸ್ವಾಮಿಯನ್ನು ಕಣ್ಣಾರೆ ನೋಡಿದ್ರಿಂದ ಸಂತೋಷದಲ್ಲಿ ಅವಳು ಕುಣಿತಾ ಇದ್ಲು. ಏನಮ್ಮ, ಇವತ್ತು ಇಷ್ಟು ಸಂತೋಷವಾಗಿದ್ಯಾ? ಇವತ್ತು ನಾನು ನನ್ನ ಕಣ್ಣಾರೆ ನನ್ನ ವೆಂಕಟೇಶ್ವರ ಸ್ವಾಮಿನ ನೋಡ್ದೆ ಕಣೋ. ಅವರು ನನ್ನ ಹತ್ರ ಮಾತಾಡಿದ್ರು ಕೂಡ, ಅದಕ್ಕೆ ನಾನು ಇಷ್ಟು ಸಂತೋಷವಾಗಿದ್ದೀನಿ. ಹಹ, ದೇವ್ರು ನಿನ್ ಕಣ್ಣಿಗೆ ಕಾಣಿಸದ್ನ? ಏನಮ್ಮ, ಏನ್ ಮಾತಾಡ್ತಾ ಇದೀಯ ನೀನು? ಬುದ್ಧಿಗಿದ್ದಿ ಇದೆಯಾ ನಿನಗೆ? ನಿಜ ಕಣೋ, ದೇವ್ರು ನನ್ನ ಕಣ್ಮುಂದ್ಗಡೆ ಬಂದು ನಿಂತ್ಕೊಂಡು ನನ್ನ ಹತ್ರ ಸುಮಾರು ಹೊತ್ತು ಮಾತಾಡ್ತಿದ್ದ. ಈ ಮಾತನ್ನ ಊರಲ್ಲಿ ಬೇರೆ ಯಾರಾದ್ರೂ ಹೇಳಿದ್ರೆ ನಾನ್ ನಂಬ್ತಿದ್ದೆ ಅಮ್ಮ. ಆದ್ರೆ ನೀನ್ ಹೇಳದನ್ನ ಯಾಕೋ ನಂಬಕ್ಕಾಗ್ತಿಲ್ಲ. ದೇವ್ರು 4 ಜನರಿಗೆ ಸಹಾಯ ಮಾಡುವವರ ಕಣ್ಣಿಗೇನೆ ಕಾಣಿಸ್ತಾನೆ ಅಂತ ನನಗ್ ಗೊತ್ತು. ಆದ್ರೆ ನೀನು ಒಬ್ರಿಗೂ 1 ರೂಪಾಯಿನೂ ಸಹಾಯ ಮಾಡಲ್ಲ. ನಿನ್ ಕಣ್ಣಿಗೆ ಹೇಗಮ್ಮ ಕಾಣಿಸ್ತಾನೆ? ಹಾಗೆ ರಮೇಶ್ ಅವನ ತಾಯಿ ಹೇಳಿದ ಮಾತುಗಳನ್ನ ನಂಬ್ಲೇ ಇಲ್ಲ. ದಿನಗಳು ಹೋಗ್ತಾ ಇತ್ತು. ಬೇಸಿಗೆ ಕಾಲನೂ ಬಂತು, ಮಾವಿನ ಹಣ್ಣು ಕೂಡ ಬಂತು. ಏನಮ್ಮ, ಏನ್ ಹುಡುಕ್ತಿದ್ಯಾ? ನಮ್ ತೋಟದಲ್ಲಿ ಬೆಳೆದಿರುವ ಮಾವಿನ ಹಣ್ಣುಗಳನ್ನ ಎಲ್ಲೋ ಇಟ್ಟಿದೀಯಾ? ನಿನಗೆ ಮಾವಿನ ಹಣ್ಣು ಅಂದ್ರೆ ಇಷ್ಟ ಇಲ್ಲ ಅಲ್ವಮ್ಮ? ಅದಕ್ಕೆ ನಾನದನ್ನ ಮನೆಗೆ ತಗೊಂಡ್ ಬರ್ಲಿಲ್ಲ. ಇದೇನಿದು ಹೊಸ್ದಾಗಿ ಮಾವಿನ ಹಣ್ಣು ಬೇಕು ಅಂತಿದೀಯಾ? ಸ್ವಾಮಿನೇ ಮಾವಿನ ಹಣ್ಣು ಬೇಕು ಅಂತ ಕೇಳಿದ್ರು ಕಣೋ. ತಕ್ಷಣ ನಮ್ ತೋಟಕ್ಕೋಗಿ ಮಾವಿನ ಹಣ್ಣೆಲ್ಲ ತಗೊಂಡ್ ಬಾ. ರಂಗಮ್ಮ ಹಾಗೆ ಹೇಳಿದ್ರಿಂದ ರಮೇಶ್ ಮಾವಿನ ತೋಟಕ್ಕೆ ಹೋಗಿ ಮಾವಿನ ಹಣ್ಣು ತಗೊಂಡ್ ಬಂದ್ ಕೊಟ್ಟ. ಆ ದಿನದಿಂದ ರಂಗಮ್ಮ ಸ್ವಾಮಿ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ಲು. ಸ್ವಾಮಿ ಕೇಳಿದ ಮಾವಿನ ಹಣ್ಣು ಇಲ್ಲಿದೆ. ಇನ್ನು ಸ್ವಾಮಿಯವ್ರು ಬಂದು ಈ ಮಾವಿನ ಹಣ್ಣನ್ನ ತಗೊಳ್ಳದೆ ಆಲಸ್ಯ. ಹಾಗೆ ಮನೆಯ ಹೊರಗಡೆ ಕೂತ್ಕೊಂಡು ಸ್ವಾಮಿಗೋಸ್ಕರ ಅವಳು ಕಾಯ್ತಾ ಇದ್ಲು. ಸ್ವಲ್ಪ ಸಮಯದ ನಂತರ ಒಬ್ಬ ಭಿಕ್ಷುಕ ರಂಗಮ್ಮನ ಮನೆಗ್ ಬಂದ. ಅಮ್ಮ, ತುಂಬಾ ಹಸ್ವಾಗ್ತಾ ಇದೆಮ್ಮ. ಸ್ವಲ್ಪ ತಿನ್ನಕ್ಕೆ ಏನಾದ್ರಿದ್ರೆ ಕೊಡಿಯಮ್ಮ. ಅರೆ ಚಿಚಿ, ನನ್ನ ಸ್ವಾಮಿ ಬರೋ ಸಮಯ ಆಗ್ತಾ ಇದೆ. ಆಹಾರ ಇಲ್ಲ, ಏನೂ ಇಲ್ಲ. ಈ ಸಮಯದಲ್ಲಿ ಇಲ್ಲಿರ್ಬೇಡ, ಹೋಗಿಲ್ಲಿಂದ. ಅಮ್ಮ, ಆಹಾರ ಇಲ್ಲಾಂದ್ರೆ ಪರವಾಗಿಲ್ಲ. ಅಲ್ಲಿಟ್ಟಿದ್ದೀರಲ್ಲ ಆ ಮಾವಿನ ಹಣ್ಣು, ಅದರಿಂದ ಒಂದಾದ್ರೂ ಕೊಡಿಯಮ್ಮ. ಹಾಗಾದ್ರೂ ಹಸುವನ್ನು ನಾನು ತೀರಿಸ್ಕೊಳ್ತೀನಿ. ಅದೆಲ್ಲ ಆಗಲ್ಲ. ಈ ಹಣ್ಣುಗಳು ಕೇವಲ ನನ್ನ ಸ್ವಾಮಿಗೆ ಮಾತ್ರ ಸ್ವಂತ. ಹಾಗಂತ ಬೈದು ಆ ಭಿಕ್ಷುಕನನ್ನ ರಂಗಮ್ಮ ಅಲ್ಲಿಂದ ಕಳ್ಸಿದ್ಲು. ಹಾಗೆ ಆ ದಿನ ಇಡೀ ರಂಗಮ್ಮ ಸ್ವಾಮಿಗೋಸ್ಕರ ಕಾಯ್ತಾ ಇದ್ಲು. ಆದ್ರೆ ಸ್ವಾಮಿ ಮಾತ್ರ ಅಲ್ಲಿಗೆ ಬರ್ಲೇ ಇಲ್ಲ. ನಿನ್ನೆ ಇಡೀ ಸ್ವಾಮಿಗೋಸ್ಕರ ನಾನು ಕಾಯ್ತಾ ಇದ್ದೆ. ಆದ್ರೆ ಸ್ವಾಮಿ ಮಾತ್ರ ಬರ್ಲಿಲ್ಲ. ಇವತ್ತಾದ್ರೂ ಬರ್ತಾರಾ ಅಂತ ನೋಡ್ಬೇಕು. ಹಾಗೆ ಮರುದಿನ ಕೂಡ ರಂಗಮ್ಮ
ಮಾವಿನ ಹಣ್ಣನ್ನ ಬುಟ್ಟಿಯಲ್ಲಿಟ್ಕೊಂಡು ಅಂಗಳದಲ್ಲಿ ಕೂತ್ಕೊಂಡಿದ್ಲು. ಸ್ವಾಮಿ ಯಾವಾಗ ಬರ್ತಾರೆ ಅಂತ ಅವಳು ಕಾಯ್ತಾ ಇದ್ಲು. ಆ ದಿನ ಕೂಡ ಆ ಭಿಕ್ಷುಕ ರಂಗಮ್ಮನ ಮನೆಗ್ ಬಂದ. ಭವತಿ ಭಿಕ್ಷಾನ್ ದೇಹಿ, ಹಸ್ವಿಂದ ಕಷ್ಟಪಡ್ತಿದ್ದೀನಮ್ಮ, ದಯವಿಟ್ಟು ಒಂದೇ ಒಂದು ಮಾವಿನ ಹಣ್ಣಾದ್ರೂ ಕೊಡಿಯಮ್ಮ. ಇವಾಗೆಲ್ಲ ಈ ಭಿಕ್ಷುಕರ ತೊಂದ್ರೆ ತುಂಬಾ ಜಾಸ್ತಿ ಆಗ್ತಾ ಇದೆ. ದೇವ್ರೇ, ಈ ಭಿಕ್ಷುಕರೇ ಇಲ್ದೇ ಇರುವ ಹಾಗೆ ಒಂದು ಪ್ರಪಂಚನ ತೋರ್ಸಪ್ಪ. ಯಾಕಮ್ಮ ಹಾಗೆಲ್ಲ ಹೇಳ್ತೀರಾ? ನಿಮ್ಮಂತ ದೊಡ್ಡವರು ನಮ್ಮಂತ ಭಿಕ್ಷುಕರನ್ನ ನೋಡಿ ಸ್ವಲ್ಪ ಕರುಣೆ ತೋರ್ಸಿದ್ರೆ ಭಿಕ್ಷುಕರೇ ಇರಲ್ಲ ಅಲ್ವಮ್ಮ. ಆಹಾರ ಇಲ್ಲ ಅಂದ್ರೆ ಕೂಡ ಪರವಾಗಿಲ್ಲಮ್ಮ, ದಯವಿಟ್ಟು ಆ ಬುಟ್ಟಿಯಲ್ಲಿರುವ ಒಂದು ಹಣ್ಣಾದ್ರೂ ಕೊಡಿಯಮ್ಮ. ಅದನ್ನಾದ್ರೂ ತಿಂದು ನನ್ನ ಹಸುವನ್ನ ತೀರಿಸ್ಕೊಳ್ತೀನಿ. ಎಲ್ರಿಗೂ ಈ ಹಣ್ಣೇ ಬೇಕಾಗಿತ್ತಾ? ಮೊದ್ಲು ಇಲ್ಲಿಂದ ಹೋಗು, ಇಲ್ಲಾಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹಾಗೆ ರಂಗಮ್ಮ ಆ ಭಿಕ್ಷುಕನನ್ನ ಅಲ್ಲಿಂದ ಬೆರೆಸ್ಬಿಟ್ಲು. ಹಾಗೆ ಕೆಲವು ದಿನಗಳವರೆಗೂ ರಂಗಮ್ಮ ಸ್ವಾಮಿಗೋಸ್ಕರ ಕಾಯ್ತಾನೇ ಇದ್ಲು. ಆದ್ರೆ ಎಷ್ಟೇ ದಿನ ಆದ್ರೂ ಸ್ವಾಮಿ ಬರ್ಲಿಲ್ಲ ಅನ್ನೋದ್ರಿಂದ ರಂಗಮ್ಮ ಸ್ವಾಮಿಯ ವಿಗ್ರಹದ ಮುಂದ್ಗಡೆ ಹೋಗಿ ಕೂತ್ಕೊಂಡು ಜೋರಾಗಿ ಅಳ್ತಾ ಇದ್ಲು. ಸರಿಯಾಗಿ ಅದೇ ಸಮಯಕ್ಕೆ ಸ್ವಾಮಿನೂ ಪ್ರತ್ಯಕ್ಷವಾದ್ರು. ಏನ್ ಸ್ವಾಮಿ ಇದು? ಯಾಕ್ ನನಗೆ ಮೋಸ ಮಾಡಿದ್ರಿ? ಯಾವಾಗ್ಲೂ ಬರ್ಬೇಕಾಗಿದ್ದು ನೀವು. ಬೇಸಿಗೆ ಕಾಲ ಶುರುವಾಗಿ ಇವಾಗ ಮುಗಿಯೋಕ್ಕೂ ಆಯ್ತು, ಆದ್ರೆ ನೀವ್ಯಾಕ್ ಬರ್ಲೇ ಇಲ್ಲ? ಏನ್ ರಂಗಮ್ಮ, ನೀನು ನನ್ಮೇಲೇನ ಆರೋಪ ಹೊರಿಸ್ತಾ ಇದೀಯಾ? ನಾನು ಪ್ರತಿದಿನ ನಿನ್ನ ಬಾಗಿಲಿಗೆ ಬಂದಿದ್ದೀನಿ. ನನಗೆ ಹಣ್ಣು ಬೇಕು ಅಂತ ನಾನು ನಿನ್ ಹತ್ರ ಕೇಳಿದ್ದೀನಿ. ಒಂದೊಂದು ದಿನಾನು ಒಂದೊಂದು ರೂಪದಲ್ಲಿ ನಿನ್ ಮನೆಗೆ ಬರ್ತಾನೇ ಇದ್ದೆ. ಆದ್ರೆ ನೀನು ನನಗೆ ಸಹಾಯ ಮಾಡ್ಲಿಲ್ಲ. ಹೋಗು ಹೋಗು ಅಂತ ಕಳಿಸ್ತಾ ಇದ್ದೆ. ಅಂದ್ರೆ ಭಿಕ್ಷುಕನ ರೂಪದಲ್ಲಿ ಬಂದಿದ್ದು ನೀವಾ ಸ್ವಾಮಿ? ಎಷ್ಟು ದೊಡ್ಡ ಪಾಪ ಮಾಡಿದ್ದೀನಿ, ನೀವು ಅಂತ ನನ್ನಿಂದ ಕಂಡಿಡಿಯಕ್ಕಾಗ್ಲಿಲ್ಲ ಸ್ವಾಮಿ. ಇಲ್ಲಿ ನೋಡು ರಂಗಮ್ಮ, ನನ್ನ ಭಕ್ತಿಯಾಗಿರ್ಬೇಕು ಅಂದ್ರೆ ನನಗೆ ಪೂಜೆ ಮಾಡಿದ್ರೆ ಮಾತ್ರ ಸಾಕಾಗಲ್ಲ. ಬಡವರಿಗೆ ಸಹಾಯ ಮಾಡ್ಬೇಕು. ಮಾನವ ಸೇವೆನೇ ಮಾಧವ ಸೇವೆ. ಈ ವಿಷಯನ ಮರ್ತೋಗಿ ಮನುಷ್ಯರು ಎಲ್ಲರೂ ಮೂರ್ಖತನದಿಂದ ನಡ್ಕೊಳ್ತಿದ್ದೀರಾ. ನೀವ್ ಮಾತ್ರ ನಿಮ್ಮ ಹತ್ರದಲ್ಲಿ ಇರುವ ಯಾವುದೇ ವ್ಯಕ್ತಿಗೆ ಕಷ್ಟ ಅಂದ್ರೂ ಕೂಡ ಸಹಾಯ ಮಾಡಲ್ಲ. ಆದ್ರೆ ನಾನು ಮಾತ್ರ ಎಷ್ಟು ದೂರದಲ್ಲಿದ್ರೂ ನಿಮಗೆ ಒಂದು ಕಷ್ಟ ಅಂತ ಬಂದ್ರೆ ನಿಮಗೋಸ್ಕರ ಬಂದು ಸಹಾಯ ಮಾಡ್ಬೇಕು. ಇದು ಯಾವ ಥರದ ನ್ಯಾಯ? ಹಾಗೆ ವೆಂಕಟೇಶ್ವರ ಸ್ವಾಮಿ ರಂಗಮ್ಮನಿಗೆ ಬುದ್ಧಿ ಹೇಳಿಕೊಟ್ರು. ಇನ್ ಮುಂದೇನಾದ್ರೂ ನೀನು ಈ ರೀತಿ ಇರಬಾರ್ದು ಅಂತ ಹೇಳಿ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು. ಹಾಗೆ ಆ ದಿನದಿಂದ ರಂಗಮ್ಮ ಊರಿನಲ್ಲಿರುವ ಬಡವರಿಗೆ ಸೇವೆಗಳನ್ನ ಮಾಡಿ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಿ ಅವಳ ಜೀವನ ಸಾಗಿಸ್ತಾ ಇದ್ಲು.